Hello everyone, chapter determinants under topic adjoint and inverse of a matrix. Exercise 4.4, question number 4. Verify A into adjoint A is equal to adjoint A into A will be equal to determinant A into I. Hello everyone, determinants chapter under topic adjoint and inverse of a matrix. Exercise 4.4, question number 4. Verify A into adjoint A will be equal to adjoint A into A, which is equal to determinant A into I. They have given A. Let us first find this part. So what it is? Determinant of A. 1 minus 1, 2, 3, 0, minus 2, 1, 0, 3. So ಅದು 1 into 0 minus 2, 0, 3 minus of minus 1 into, so 3 minus 2, 1, 3. 3 minus 2, 1, 3. Next, plus 2 into 3, 0, 1, 0. ಇದು 0 ಆಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಇದು 0. ಸೊ 0 ಪ್ಲಸ್ ಮೈನಸ್ ಇಂಟು ಮೈನಸ್ 1 ಇಸ್ ಪ್ಲಸ್ 3 3s are 9 ಪ್ಲಸ್ 2 ಆಯ್ತು ಅಂಡ್ ಇದು ಕೂಡ 0 ಆಗತ್ತೆ ಪ್ಲಸ್ 0. ಸೊ ಇಟ್ ಈಸ್ ಓನ್ಲಿ 11. ಡಿಟರ್ಮಿನೆಂಟ್ ಆಫ್ ಎ ಇಸ್ 11. ಓಕೆನಾ? ಇನ್ನು adjoint of A ಅಲ್ವಾ? adjoint of A ಏನಿರುತ್ತೆ? A11, A12, ಇಲ್ಲಿ A12 ಬರುತ್ತೆ, ಇಲ್ಲಿ A13 ಬರುತ್ತೆ. ಇದು A21, A22, A23 ಬರುತ್ತೆ. ಇದು A31, A32, A33. ಇದು adjoint of A. ಸೊ ನಾವು ಡೈರೆಕ್ಟ್ ಆಗಿ adjoint of A ಫೈಂಡ್ ಔಟ್ ಮಾಡೋಣ. ಟ್ರೈ ಮಾಡೋಣ. ಓಕೆನಾ? ಈಗ A11 ಮೈನಸ್ 1 ನಾನಿಲ್ಲಿ ಬರ್ಕೊಳ್ತೀನಿ. A11 ಅಂದ್ರೆ ಮೈನಸ್ 1 ಸ್ಕ್ವೇರ್ ಇಂಟು ಮೈನರ್ ಅಲ್ವಾ? ಈಗ ಮೈನಸ್ 1 ಸ್ಕ್ವೇರ್ ಇದೆ. ಸೊ ಇದು 0 ಆಗತ್ತೆ. ಸೊ ಇದು A11 ಏನಾಯ್ತು? 0 ಆಯ್ತು. ಹೌದಾ? ಸೊ ಫಸ್ಟ್ ಟರ್ಮ್ 0. ಇನ್ನು ನೆಕ್ಸ್ಟ್ A12ಗೆ ಮೈನಸ್ 1 ಕ್ಯೂಬ್ ಆಯ್ತು. ಸೊ A12 ಇದು ರೋ ಕಾಲಮ್ ತೆಗೆದ್ರೆ 3 3s are 9 ಮೈನಸ್ ಆಫ್ ಮೈನಸ್ 2 ಪ್ಲಸ್ 2 9 ಪ್ಲಸ್ 2 11 ಆಗತ್ತೆ. ಸೊ ಇದು 11 ಆಯ್ತು. 11 ಇಂಟು ಮೈನಸ್ 1 ಇಸ್ ಮೈನಸ್ 11. ಹಾಗಾಗಿ ಮೈನಸ್ 11. ಕರೆಕ್ಟಾ? ಇನ್ನು A13 1ಗೆ ರೋ ಸಾರಿ 2 ಇದು A13 ಇದಿದೆ. ಇದು A13 ಬಟ್ ಆನ್ಸರ್ ಇಲ್ಲಿ ಬರಿತೀವಿ ಯಾಕಂದ್ರೆ ಟ್ರಾನ್ಸ್ಪೋಸ್ ತಗೋತೀವಲ್ವಾ ಆ ಕಾರಣಕ್ಕೆ. ಸೊ ರೋ ಕಾಲಮ್ ಬಿಟ್ರೆ 0 0 ಇದೆ, ಹಾಗಾಗಿ ಇದು 0 ಆಗತ್ತೆ. ಇನ್ನೀಗ A21 ಆಗತ್ತೆ. 3ಗೆ ರೋ ಅಂಡ್ ಕಾಲಮ್ ತೆಗೆದ್ರೆ ಮೈನಸ್ 1 2 0 3. ಸೊ 3 ಇಂಟು ಮೈನಸ್ 1 is ಮೈನಸ್ 3. ಮೈನಸ್ 3 ಇಂಟು ಮೈನಸ್ 1 ಏನಾಗುತ್ತೆ? 3 ಆಗತ್ತೆ. ಹಾಗಾಗಿ ಇದು 3. ನೆಕ್ಸ್ಟ್ A22ಗೆ 3 1s 3 ಮೈನಸ್ 2 1 ಆಗತ್ತೆ. A22 is ಮೈನಸ್ 1 ಪವರ್ 4 ಇಂಟು 1. ಸೊ ಇದು 1 ಆಯ್ತು. ಇನ್ನು A23
ರೋ ಕಾಲಮ್ ತೆಗೆದ್ರೆ 1 0 0 ಮೈನಸ್ ಆಫ್ -1 ಇಸ್ +1. ಇದು A23 ಅಂದ್ರೆ -1/5 ಇಂಟು +1 ಅಂದ್ರೆ -1 ಆಗತ್ತೆ. ಸೊ A23 is -1. ಇನ್ನೀಗ A31 ಈ ರೋ ಈ ಕಾಲಮ್ ತೆಗೆದ್ರೆ ಇದು ಉಳಿಯುತ್ತೆ. ಸೊ -1 ಇಂಟು -2 +2 ಇದು 0. ಇದು A31. A31 ಇಸ್ ಪಾಸಿಟಿವ್ ಅಲ್ವಾ? ಸೊ ಇದು ಇಂಟು 2 ಅಂದ್ರೆ 2 ಆಯ್ತು. 2 ಇನ್ನು A32. ಸೊ A32 ಅಂದ್ರೆ ನೆಗೆಟಿವ್ ಆಗತ್ತೆ, -1/5. ಈಗ ಓಕೆ, ಈ ರೋ ಈ ಕಾಲಮ್ ತೆಗೆದ್ರೆ 1 2 3 -2 -2 -6 -8 ಆಗತ್ತೆ. -8 ಇಂಟು -1 ಇಸ್ 8. ಸೊ A32 8 ಆಯ್ತು. ಇನ್ನು ಲಾಸ್ಟ್ ಟರ್ಮ್ A33. ಇದು ರೋ ಕಾಲಮ್ ತೆಗೆದ್ರೆ 1 0 3 ಮೈನಸ್ ಇಂಟು -1 ಇದೆ. ಸೊ ಇದು -3 ಆಗತ್ತೆ. ಕರೆಕ್ಟ್ ಅಲ್ವಾ? -3 +3 ಆಯ್ತು ಇಂಟು -1/6. ಹಾಗಾಗಿ ಇದು 3. ನಮ್ಗೆ ಅಡ್ಜಾಯಿಂಟ್ ಆಫ್ ಎ ಸಿಕ್ತು, ಡಿಟರ್ಮಿನೆಂಟ್ ಆಫ್ ಎ ಸಿಕ್ತು. ಈಗ ಎ ಇಂಟು ಅಡ್ಜಾಯಿಂಟ್ ಎ ಮತ್ತೆ ಅಡ್ಜಾಯಿಂಟ್ ಎ ಇಂಟು ಎ ಮಾಡ್ಬೇಕು. ಸೊ ಎರಡು ಈಕ್ವಲ್ ಆದ್ರೆ ಅದು ಆ ವ್ಯಾಲ್ಯೂ ಡಿಟರ್ಮಿನೆಂಟ್ ಆಫ್ ಎ ಇಂಟು ಐಗೆ ಈಕ್ವಲ್ ಆಗತ್ತಾ ಅಂತ ನೋಡ್ಬೇಕು. ಎ ಇಂಟು ಅಡ್ಜಾಯಿಂಟ್ ಎ ಮಾಡೋಣ. ವಾಟ್ ಈಸ್ ಎ? 1 -1 2 3 0 -2 1 0 3. ಇನ್ನು ಅಡ್ಜಾಯಿಂಟ್ ಎ ಏನಿದೆ? 0 3 2 -11 1 8 0 -1 3. Okay. Row into column. 1 zeros are 0. 1 into -11 is +11. ಮತ್ತೆ 0. Next row into column. First row, second column. 3 ones are 3. 1 ones are -1. -2 into -2. -1 is -2. First row into third column. 2 ones are 2. 1 8s are 8, but -8. 3 2s are 6. In the next, second row into first column. Differentiate ಮಾಡ್ಕೊಳಕ್ಕೆ ಹಾಕ್ತಿದ್ದೀನಿ. Second row into first column. 3 zeros are 0. 11 zeros are 0. -2 zeros are 0. Again, 3 3s are 9. 0 1s are 0. -2 into -1 +2. Next, 3 2s are 6. 8 zeros are 0. 3 2s are -6. Correct idea? Next, third row. First column, 0 1s are 0. -11 into 0 +3 into 0. Second column, 3 1s are 3. 1 zeros are 0. 3 -1s are -3. Third column, 2 1s are 2. 8 zeros are 0. 3 3s are 9. ಹೌದಾ? ಈಗ ಇದು 11 ಇದೆ. 3 -1 2. 2 -2 0. 2 -8 -6. -6 + 6 0. ಇದು 11 ಆಗತ್ತೆ. ಕರೆಕ್ಟಾ? ಇನ್ನು ನೆಕ್ಸ್ಟ್ ಇದು 0 ಇದೆ, 11 ಇದೆ. 6 - 6 0. ಇದು 0 ಇದೆ, 3 - 3 0. 9 + 2 11. ಸೊ ದಿಸ್ ಈಸ್ 11i. ಕರೆಕ್ಟ್? ಈಗ ಅಡ್ಜಾಯಿಂಟ್ ಎ ಇಂಟು ಎ ಕೂಡ 11i ಸಿಗತ್ತಾ ಅಂತ ನೋಡೋಣ. ಅಡ್ಜಾಯಿಂಟ್ ಏನಿದೆ? 0 3 2 -11 1 8 0 -1 3 ಇಂಟು ಎ. ಎ ಏನಿದೆ? 1 -1 2
3 0 minus 2 1 0 3. ಹೌದಾ? ಈಗ ರೋ ಇಂಟು ಕಾಲಮ್. So 0 into 1 0, 3 3s are 9, 2 1s are 2. Second column 0 0 0 0 plus 0 plus 0 correct ಇದೆಯಾ? ಥರ್ಡ್ ಏನಿದೆ 0 2s are 0, 3 2s are minus 6, 2 3s are 6. ಈಗ next minus 11 into 1 is minus 11, 1 into 3 is plus 3, 8 into 1 is 8. Minus 11 into minus 1 is 11, plus 0 plus 0. Next, minus 2 into 11, 2 into minus 11 is minus 22, 2 into 1 is minus 2, plus 8 3s are 24. In the last row, first column, 0 1s are 0, minus 3 plus 3. Next, ಇದು full 0 plus 0 plus 0 ಅಲ್ವಾ? In your last row, last column, 0 2s are 0, 2 1s are 2, 3 3s are 9. So ಇದು ಕೂಡ ಏನಾಗುತ್ತೆ 11 0 0 0 11 0 0 0 11 ಅಂತ ಬರುತ್ತೆ. ಸೊ ಬೋತ್ ಆರ್ ಈಕ್ವಲ್ ಟು 11i. ಹೌದಾ? ಸೊ ಇದೆರಡು ಕೂಡ 11iಗೆ ಈಕ್ವಲ್. 11 into i which is equal to determinant a into i. So it is verified. ಓಕೆನಾ? Thank you.